ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದಲ್ಲಿ ನೂತನ ದೇವಸ್ಥಾನ ಮತ್ತು ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಜಾತ್ರೆಗೆ ಅದ್ದೂರಿಯಾಗಿ ಚಾಲನೆಯನ್ನ ನೀಡಲಾಯಿತು. 4ನೇ ದಿನವಾದ ಗುರುವಾರದಂದು ಭಂಡಾರ ಜಾತ್ರೆ ಕೂಡ ಅದ್ದೂರಿಯಾಗಿ ಜರುಗಿದ್ದು, ಊರ ತುಂಬೆಲ್ಲ ಭಂಡಾರ ಮಯವಾಗಿ ಬಿಟ್ಟಿತ್ತು. ದಿನ ಚೌಕಿ ಮನೆಯಿಂದ ದೇವತೆಯ ಮೂರ್ತಿಯನ್ನ ಪೂಜೆಯ ವಿಧಿವಿಧಾನಗಳನ್ನ ಮಾಡಿ ಮೆರವಣಿಗೆಯ ಮೂಲಕ ಊರಿನ ಪ್ರತಿಯೊಂದು ಬೀದಿಗಳಲ್ಲಿ ಸಂಚಾರ ಮಾಡಲಾಗುತ್ತೆ. ಇನ್ನು ಗ್ರಾಮ ದೇವತೆಯ ಮೆರವಣಿಗೆಯಲ್ಲಿ ಮೂರ್ತಿಗಳ ಮುಂದೆ ಗ್ರಾಮಸ್ಥರು ಡೊಳ್ಳು ಕುಣಿತ ಜೋರಾಗಿದ್ದು, ಇನ್ನೊಂದು ಕಡೆ ಊರಿನ ಎಲ್ಲಾ ಮಹಿಳೆಯರು ಪರಸ್ಪರ ಭಂಡಾರವನ್ನ ಎರಚಿ ಡಿಜೆ ಸಾಂಗ್ಗೆ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ. ಈ ದೃಶ್ಯ ಎಲ್ಲರ ಕಣ್ ಕೂಡ ಸೆಳೆಯಿತು. ಮಗದೊಂದು ಕಡೆ ಯುವಕರು ಟ್ರ್ಯಾಕ್ಟರ್ನಲ್ಲಿ ಭಂಡಾರವನ್ನ ತುಂಬಿಕೊಂಡು ಭಂಡಾರ ಎರಚುವ ಸಂಭ್ರಮ ಜೋರಾಗಿ ಇತ್ತು. ಭಂಡಾರ ಜಾತ್ರೆ ಮುಗಿಲು ಮುಟ್ಟಿತ್ತು. ಗ್ರಾಮ ದೇವತೆಯನ್ನ ಮರಳಿ ಚೌಕಿ ಮನೆಗೆ ತಂದು ಕೂರಿಸಲಾಗಿತ್ತು. ನಂತರ ಪ್ರತಿದಿನದಂತೆ ಅನ್ನ ಸಂತರ್ಪಣೆ ಕೂಡ ಮಾಡಲಾಗಿದೆ. ದುರ್ಗಮ್ಮ ದೇವಿಯ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಮತ್ತು ಒಂದು ಹೊಸ ದೇವಸ್ಥಾನದ ಜೊತೆಗೆ ಆ ಮೂರ್ತಿಯನ್ನು ಇವತ್ತು ಸ್ವಲ್ಪ ಮುಕ್ಕಾಗಿತ್ತು, ಹೊಸ ಮೂರ್ತಿಯನ್ನು ಮಾಡಿಸ್ಬೇಕಂತೇಳಿ ಎಲ್ಲರೂ ಒಟ್ಟಾಗಿ ಸಭೆ ಸೇರಿ ನಿರ್ಣಯ ತೆಗೆದುಕೊಂಡು ಈ ಗ್ರಾಮದ ಹಿರಿಯರು ಯುವಕರನ್ನು ಸಭೆ ಕರೆದು ಆ ಒಂದು ಸಭೆಯಲ್ಲಿ ಯುವಕರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಮಾರ್ಗದರ್ಶನವನ್ನು ನೀಡಿ ಹಿರಿಯರು ಆ ಒಂದು ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಆಗಬೇಕಂತೇಳಿ ಎಲ್ಲರೂ ಕಂಕಣಬದ್ಧರಾಗಿ ಬಹಳ ಒಂದು ಭಕ್ತಿಯಿಂದ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದ್ರ ಜೊತೆಗೆ ಜಾತ್ರೆಯನ್ನು ಬಹಳ ಒಂದು ವಿಜೃಂಭಣೆಯಿಂದ 5 ದಿವಸ ಜಾತ್ರೆಯನ್ನು ಮಾಡಬೇಕಂತೇಳಿ ನಿರ್ಣಯ ಮಾಡಿ, ಆ ನಿರ್ಣಯದಲ್ಲಿ ಯಾರೂ ಗ್ರಾಮದಲ್ಲಿ ಒಲಿ ಹಚ್ಚೋಂಗಿಲ್ಲ ಮತ್ತು ಎಲ್ಲರೂ ಆ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು, ಅಲ್ಲೇ ನೀವು ಪ್ರಸಾದ ಸ್ವೀಕಾರ ಮಾಡಬೇಕಂತೇಳಿ ಎಲ್ಲರೂ ಹೇಳಿದಾಗ ಎಲ್ಲ ಹಿರಿಯರು ಮತ್ತು ಗ್ರಾಮದ ಸಮಸ್ತ ನಾಗರಿಕರು ಅದಕ್ಕೆ ಸಹಕಾರ ಕೊಟ್ಟು ಇವತ್ತು ಒಂದು ತಿಂಗಳ ಅಂದರೆ 5 ವಾರ ಬಿಟ್ಟು ವಾರವನ್ನು ಪಾಲಿಸಿ ಮತ್ತು ಈ ಗ್ರಾಮದಲ್ಲಿ ಎಲ್ಲರೂ ಆ ಒಂದು ಅಡುಗೆ ಮಾಡೋ ಕಾರ್ಯಕ್ರಮ ಇರ್ಬೋದು, ಪ್ರತಿಯೊಂದು ದೇವಸ್ಥಾನ ಜಾತ್ರೆಯ ಮಹೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡು ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಯುವಕರು ಮತ್ತು ಹಿರಿಯರು ಮತ್ತು ತಾಯಂದಿರು ಮತ್ತು ಎಲ್ಲ ಸಹೋದರಿಯರು ಆ ಜಾತ್ರೆಯಲ್ಲಿ ಇವತ್ತು ಅಡುಗೆ ಮಾಡೋದಕ್ಕೆ ಎಲ್ಲವನ್ನು ಸಹಾಯವನ್ನು ಮಾಡೋದ್ರ ಜೊತೆಗೆ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಜಾತ್ರೆಯನ್ನು ಭಾಳ ಯಶಸ್ವಿಯಿಂದ ಭಕ್ತಿಪೂರ್ವಕವಾಗಿ ಈ ಜಾತ್ರೆಯನ್ನು ನೆರವೇರಿಸಿ ಇವತ್ತು ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದರು. ಇವತ್ತಿನ ದಿವಸ ಕಳಸಾರೋಹಣ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಐತಿ. ಕಾರ್ಯಕ್ರಮ ಐತಿ ಅದಕ್ಕೆ ಇವತ್ತೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ಅದರ ಜೊತೆಗೆ ಈ ದೇವಸ್ಥಾನಕ್ಕೆ ನಾವು ನಮ್ಮ ಜನಪ್ರಿಯ ಶಾಸಕರಂಥ ಅರವಿಂದ್ ಬೆಲ್ಲದಣ್ಣವರ ಹತ್ರ ನಾವು ವಿನಂತಿ ಮಾಡಿಕೊಂಡಾಗ ಅವರು ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ 20 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ. ಅವರಿಗೂ ನಾನು ಇವತ್ತು ಗ್ರಾಮದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.